ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಮೂಗಿನಲ್ಲಿ ರಕ್ತಸ್ರಾವವಾಗಿದೆ. ಸುದ್ದಿಗೋಷ್ಠಿ ವೇಳೆಯೇ ಎಚ್.ಡಿ.ಕೆ ಮೂಗಿನಲ್ಲಿ ರಕ್ತಸ್ರಾವವಾಗಿದೆ. ಪಾದಯಾತ್ರೆ ಕುರಿತು ಸಭೆ ನಡೆಸ್ತಾ ಇದ್ರು ನಾಯಕರು. ಸಭೆ ಮುಗಿಸಿ ಎಚ್.ಡಿ.ಕೆ ಮಾತನಾಡುವಾಗ ಮೂಗಿನಿಂದ ರಕ್ತ ಸೋರಿದೆ. ನೋಡಿ, ಮೂಗಿನಿಂದ ಪದೇ ಪದೇ ರಕ್ತ ಬರ್ತಾ ಇತ್ತು. ಮೂಗನ್ನ ಒರೆಸಿಕೊಳ್ತಾ ಇದ್ರು ಕುಮಾರಸ್ವಾಮಿ ಅವರು. ಆದರೆ ರಕ್ತ ಸೋರೋದು, ರಕ್ತಸ್ರಾವವಾಗೋದು ನಿಲ್ಲಿಲ್ಲ. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದು ಕ್ಷಣ ಗಾಬರಿ ಆದ್ರು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಕುಮಾರಸ್ವಾಮಿ ಅವರ ಮೂಗಿನಿಂದ ರಕ್ತ ಹೇಗೆ ಬರ್ತಾ ಇದೆ ನೋಡಿ. ಬಿಳಿ ಶರ್ಟ್ ಎಲ್ಲವೂ ಕೂಡ ರಕ್ತಮಯವಾಗಿದೆ. ಭಾರಿ ಆತಂಕ ಆಗ್ತಾ ಇದೆ. ಈಗ ಕುಮಾರಸ್ವಾಮಿ ಅವ್ರನ್ನ ಅಪೋಲೋ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಯಡಿಯೂರಪ್ಪನವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ರು. ನೋಡಿ, ಯಡಿಯೂರಪ್ಪನವರು ಕೂಡ ಆ ಸಂದರ್ಭದಲ್ಲಿ ಗಾಬರಿ ಆಗ್ಬಿಟ್ರು. ನಿಖಿಲ್ ಅವರು ಆತಂಕಗೊಂಡಿದ್ದಾರೆ. JDS-ನ ಎಲ್ಲ ನಾಯಕರಿದ್ದಾರೆ ಅಲ್ಲಿ. ನೋಡಿ, ರಕ್ತಸ್ರಾವ ನಿಲ್ತಾ ಇಲ್ಲ. ಕರ್ಚಿಫಿಂದ ಒರೆಸ್ಕೊಳ್ತಿದ್ದಾರೆ ಮೂಗನ್ನ ಪದೇ ಪದೇ. ಆದರೂ ಕೂಡ ಕಡಿಮೆ ಆಗ್ತಾ ಇರಲಿಲ್ಲ. ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ನೋಡಿ, ನಿಖಿಲ್ ಗಾಬರಿ ಆಗ್ತಿದ್ದಾರೆ. ಏನಾಯ್ತಪ್ಪ ಅಂತೇಳಿ. ಆದರೂ ಕೂಡ ರಕ್ತ ಸೋರಿಕೆ ಆಗೋದು ನಿಲ್ಲಿಲ್ಲ. ನೋಡಿ, ಬಿಳಿ ಶರ್ಟ್ ಅನ್ನೋದು ಕಂಪ್ಲೀಟ್ ಆಗಿ ರಕ್ತಮಯ ಆಗ್ಬಿಟ್ಟಿದೆ. ಯಾಕೆ ಹೀಗಾಯಿತು ಕುಮಾರಸ್ವಾಮಿಗೆ ಏಕಾಏಕಿ? ಅವರ ಆರೋಗ್ಯದಲ್ಲಿ ಏನಾಗಿದೆ ಅನ್ನುವಂಥ ಆತಂಕ ಜಾಸ್ತಿ ಆಗ್ತಾ ಇದೆ. ಈ ಹಿಂದೆ ಲಂಡನ್ನ ಪ್ರವಾಸದಲ್ಲಿದ್ದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ರಕ್ತಸ್ರಾವವಾಗಿತ್ತು ಅಂತ ಹೇಳಿ ಅವರ ಆಪ್ತರು ಕೂಡ ಹೇಳಿಕೊಂಡಿದ್ದಾರೆ. ಈಗಾಗಲೇ ರಾಜ್ಯದ ಅಧ್ಯಕ್ಷರು ಕುಮಾರಸ್ವಾಮಿ ಅವರು ಸವಿಸ್ತಾರವಾಗಿ ಎಲ್ಲವನ್ನ ತಿಳಿಸಿದ್ದಾರೆ. ವಾಲ್ಮೀಕಿ ಹಗರಣ ರಕ್ತಸ್ರಾವವಾಗಿದೆ. ಕೆಲ ಕಾಲ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತಲ್ಲಿ. ಯಡಿಯೂರಪ್ಪನವರು ಕೂಡ ಪಕ್ಕದಲ್ಲಿ ಇದ್ರು, ಗಾಬರಿ ಆಗಿಬಿಟ್ರು. ನಿಖಿಲ್ ಅವರು ಕೂಡ ಅಲ್ಲಿ ಒಂದು ರೀತಿ ಚಿಂತಾಕ್ರಾಂತರಾಗಿ ನೋಡ್ತಾ ಇದ್ರು ಅವ್ರ ತಂದೆಯನ್ನ. ಆ ಕರ್ಚಿಫ್ನಿಂದ ಮೂಗನ್ನ ಪದೇ ಪದೇ ಒರೆಸ್ಕೊಳ್ತಾ ಇದ್ರು. ಏನಾಗ್ತಿದೆ ಅನ್ನೋದು ಕೂಡ ಅಲ್ಲಿ ಗೊತ್ತಾಗ್ತಾ ಇರಲಿಲ್ಲ. ಸದ್ಯಕ್ಕೆ ಅಪೋಲೋ ಆಸ್ಪತ್ರೆಗೆ ಎಚ್.ಡಿ.ಕೆ ಅವರನ್ನು ದಾಖಲು ಮಾಡಲಾಗಿದೆ. ನಿಖಿಲ್ ಕೂಡಲೇ ಕರೆದುಕೊಂಡು ಹೋದ್ರು ಆಸ್ಪತ್ರೆಗೆ. ಅಂದರೆ ಈಗ ಅವ್ರ ಹಿಂದೆ ಲಂಡನ್ ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ರೀತಿ ಆಗಿತ್ತಂತೆ. ಚಳಿಗಾಲ ಕೂಡ ಬೇರೆ. ಹಾಗಾಗಿ ಏನಾಗಿರ್ಬೋದು, BP ನಾರ್ಮಲ್ ಆಗಿದೆ, ಶುಗರ್ ನಾರ್ಮಲ್ ಆಗಿದೆ ಅಂತೆ. ಕುಮಾರಸ್ವಾಮಿಯವ್ರಿಗೆ ಈಗ ಮೂಗಿನಲ್ಲಿ ರಕ್ತಸ್ರಾವ ಆಗಿದೆ ಅನ್ನೋದು ಕೂಡ ಈಗ ನೋಡಿ ಆ ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ ನಾವು. ಯಾಕಂದರೆ ಕುಮಾರಸ್ವಾಮಿಯವರು ಅನಾರೋಗ್ಯಕ್ಕೆ ಈ ಹಿಂದೆ ಕೂಡ ಒಳಗಾಗಿದ್ದರು. ಅಂದರೆ ತೀವ್ರವಾದಂತಹ ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡಿತ್ತು. ಅವ್ರಿಗೆ ಸ್ಟಂಟ್ಗಳನ್ನು ಕೂಡ ಹಾಕಿದ್ದಾರೆ. ಹೃದಯ ಆಪರೇಷನ್ ಕೂಡ ಆಗಿದೆ. ಈ ರೀತಿಯಾದಂಥ ಸಂದರ್ಭದಲ್ಲಿ ಸಹಜವಾಗಿ ಆತಂಕ ಅವರ ಪಕ್ಷದ ಕಾರ್ಯಕರ್ತರಲ್ಲಿ ಮತ್ತು ಕುಟುಂಬಸ್ಥರಲ್ಲಿ ಆಗುತ್ತೆ. ಅದು ಸಹಜ ಕೂಡ ಹೌದು. ಈ ಸಂದರ್ಭದಲ್ಲಿ ನೋಡಿ, ಕಾರ್ನಲ್ಲಿ ಕೂತಾಗೂ ಕೂಡ ಆ ರಕ್ತಸ್ರಾವವಾಗೋದು ನಿಲ್ತಾ ಇರಲಿಲ್ಲ. ನೋಡಿ, ಬಿಳಿ ಶರ್ಟ್ ಅನ್ನೋದು ರಕ್ತಮಯ ಆಗಿಬಿಟ್ಟಿದೆ. ಕರ್ಚಿಫ್ನಿಂದ ಪದೇ ಪದೇ ಒರೆಸಿಕೊಳ್ಳುವಂಥ ಒಂದು ಕೆಲಸಕ್ಕೆ ಮುಂದಾದರು ಕುಮಾರಸ್ವಾಮಿಯವರು. ಅದೇನಾಯಿತು ಗೊತ್ತಿಲ್ಲ. ದಿಢೀರ್ ಅಂತೇಳಿ ಕುಮಾರಸ್ವಾಮಿಯವರ ಮೂಗಿನಿಂದ ರಕ್ತ ಸೋರ್ತಾ ಇದೆ. ಇದಕ್ಕೆ ವೈದ್ಯರೇ ಉತ್ತರ ಕೊಡಬೇಕು. ಜೊತೆಗೆ ಅವರ ಸಂಬಂಧಿ ಕೂಡ ಆಗಿರುವಂಥ ಸಂಸದರು ಡಾಕ್ಟರ್ ಮಂಜುನಾಥ್ ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅವರ ಆರೋಗ್ಯದ ವಿಚಾರವಾಗಿ. ಅವ್ರನ್ನೂ ಕೂಡ ನಾವು ಸಂಪರ್ಕಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನೋಡೋಣ ಏನಾಗುತ್ತೆ ಅಂಥೇಳಿ. ಬಟ್ ಅಲ್ಲಿ ಈಗೇನೋ ಮೈತ್ರಿ ಪಕ್ಷದ ನಾಯಕರ ಒಂದು ಸಭೆಯನ್ನು ಕರೆದಿದ್ರು. ಪಾದಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾಯಿತ್ತು. ಇನ್ನೇನು ಕುಮಾರಸ್ವಾಮಿಯವರು ಮಾತಾಡಬೇಕು. ಯಡಿಯೂರಪ್ಪನವರು ಮಾತಾಡೋಕ್ಕೆ ಇನ್ನೂ ಶುರು ಮಾಡಿರಲಿಲ್ಲ. ಕುಮಾರಸ್ವಾಮಿಯವರು ಮಾತಾಡಬೇಕು ಮಾಧ್ಯಮಗಳನ್ನು ಉದ್ದೇಶಿಸಿ ಅನ್ನುವಂಥ ಸಂದರ್ಭದಲ್ಲೇ ಈ ರೀತಿಯಾಗಿ ಅವರ ಮೂಗಿನಿಂದ ರಕ್ತ ಸೋರಲಿಕ್ಕೆ ಶುರುವಾಯಿತು. ನೋಡಿ, ಅಲ್ಲಿ ಮೂಗಿನಿಂದ ರಕ್ತ ಬರ್ತಿರೋದನ್ನು ಪದೇ ಪದೇ ಒರೆಸ್ಕೊಳ್ತಾ ಇದ್ರು. ನಿಖಿಲ್ ಅವರು ಕೆಲ ಕಾಲ ಆತಂಕಕ್ಕೊಳಗಾಗಿದ್ದರು. ಮತ್ತಷ್ಟು ಮಾಹಿತಿ LN ಸ್ವಾಮಿ ನೀಡ್ತಾರೆ. LN ಸ್ವಾಮಿ, ಕುಮಾರಸ್ವಾಮಿ ಅವರು ಮೂಗಿನಲ್ಲಿ ರಕ್ತಸ್ರಾವವಾಗೋದನ್ನು ನೋಡ್ತಾ ಇದ್ದೀವಿ. ನಿಜಕ್ಕೂ ಅಲ್ಲಿ ಏನಾಗಿದೆ ಅನ್ನೋದು ಈಗ ಏನಾದರೂ ಅವ್ರ ಕುಟುಂಬಸ್ಥರು ಅಥವಾ ಡಾಕ್ಟರ್ ಮಂಜುನಾಥ್ ಅವರು ಏನಾದರೂ ಹೇಳ್ತಾ ಇದ್ದಾರಾ? ಈ ಹಿಂದೆ ಏನಾದರೂ ಆಗಿತ್ತಂತ, ಈ ಥರ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅಂತ? ಪ್ರಭು, ಇವತ್ತು ಬಿಜೆಪಿ JDS ನಾಯಕರ ಸಭೆ ಮುಗಿದ ಬಳಿಕ ಕುಮಾರಸ್ವಾಮಿ ಅವರು ಮಾಧ್ಯಮಗಳೊಂದಿಗೆ ಮಾತನಾಡುವಂತ ಸಮಯದಲ್ಲಿ ಮೂಗಿನಿಂದ ರಕ್ತಸ್ರಾವ
ಹೆಚ್ಚಾಯ್ತು. ಅಂದ್ರೆ ಮಾತನಾಡುತ್ತಿರ್ಬೇಕಾದ್ರೆ ಮೂಗಿನಿಂದ ರಕ್ತ ಬರ್ತಾ ಇತ್ತು. ಆದ್ರೂ ಕೂಡ ಕುಮಾರಸ್ವಾಮಿ ಅವರು ಮಾತನಾಡೋದಕ್ಕೆ ಪ್ರಯತ್ನ ಪಟ್ರು. ಆದ್ರೆ ರಕ್ತಸ್ರಾವ ಜಾಸ್ತಿ ಆದ ಹಿನ್ನೆಲೆಯಲ್ಲಿ ಅವರನ್ನ ಆಸ್ಪತ್ರೆಗೆ ಈಗಾಗಲೇ ದಾಖಲು ಮಾಡಿರುವಂತದ್ದು. ಈಗಾಗಲೇ ವೈದ್ಯರಿಂದ ತಪಾಸಣೆ ಕೂಡ ಚಿಕಿತ್ಸೆಯ ಮುಂದುವರಿಕೆ ಆಗಿದೆ. ಯಾವುದೇ ಒಂದು ಭಯ ಪಡಬೇಕಾದಂತ ವಿಚಾರ ಇಲ್ಲ. ಸ್ವಲ್ಪ ಸಮಯ ಕಾಲ ಅವರನ್ನ ಅಬ್ಸರ್ವೇಷನ್ ಅಲ್ಲಿ ಇಡಬೇಕಾಗುತ್ತೆ ಎಂಬ ಮಾಹಿತಿ ಲಭ್ಯ ಆಗಿರುವಂತದ್ದು. ಅಂದ್ರೆ ಸಾಕಷ್ಟು ಆ ಕೆಲಸ ರೆಸ್ಟ್ ಇಲ್ದಲೆ ಕೆಲಸ ಮಾಡ್ತಾ ಇರೋಂಥದ್ದು ಕೂಡ ಇದಕ್ಕೆ ಕಾರಣ ಆಗಿದೆ ಎಂಬ ಮಾಹಿತಿ ಲಭ್ಯ ಆಗ್ತಾ ಇದೆ. ಮತ್ ಜೊತೆಗೆ ಎಕ್ಸೆಸ್ ಆಫ್ ಹೀಟ್ ಕೂಡ ಬಾಡಿಯಲ್ಲಿ ಜಾಸ್ತಿ ಆಗಿರೋದ್ರಿಂದ ಈ ರೀತಿ ಆಗಿರ್ಬೋದು ಎಂಬ ಮಾಹಿತಿ ಕೂಡ ಈಗ ಲಭ್ಯ ಆಗಿರೋಂಥದ್ದು. ಅಂದ್ರೆ ಈಗಾಗ್ಲೇ ವೈದ್ಯರು ಕೂಡ ತಪಾಸಣೆ ಮಾಡಿ ಚಿಕಿತ್ಸೆಯನ್ನ ಮುಂದುವರಿಸಿದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ಈಗಾಗಲೇ ಚಿಕಿತ್ಸೆಯನ್ನ ಮುಂದುವರಿಸಿರುವಂತದ್ದು. ಇನ್ನ ಹೆಚ್ಚಿನ ಮಾಹಿತಿಯನ್ನ ಮತ್ತೆ ವೈದ್ಯರು ಚಿಕಿತ್ಸೆ ನೀಡಿ ಯಾವ ಒಂದು ಕಾರಣಕ್ಕಾಗಿ ಈ ರೀತಿ ಆಯ್ತು ಅನ್ನುವ ಅಧಿಕೃತವಾಗಿ ಮಾಹಿತಿಯನ್ನ ಕೂಡ ವೈದ್ಯರು ತಿಳಿಸ್ತಾರೆ. ಆದ್ರೆ ಸದ್ಯ ಈಗ ಯಾವುದೇ ಒಂದು ಆತಂಕ ಪಡುವಂತ ಒಂದು ವಿಚಾರ ಇಲ್ಲ ಎಂಬ ಮಾಹಿತಿಗಳು ಲಭ್ಯ ಆಗ್ತಾ ಇರೋಂಥದ್ದು. ಮಾಧ್ಯಮಗಳೊಂದಿಗೆ ಮಾತನಾಡ್ಬೇಕಾದ್ರೆ ಸಾಕಷ್ಟು ಒಂದು ಪ್ರಯತ್ನ ಪಟ್ರು. ಅಂದ್ರೆ ಇನ್ನೂ ಮಾತನಾಡ್ಬೇಕು, ಇನ್ನೂ ಒಂದಿಷ್ಟು ವಿಚಾರಗಳನ್ನ ಹೇಳ್ಬೇಕು ಅಂತ ಕುಮಾರಸ್ವಾಮಿ ಅವರು ಪದೇ ಪದೇ ಪ್ರಯತ್ನ ಪಡ್ತಾ ಇದ್ರು. ಆದ್ರೆ ರಕ್ತಸ್ರಾವ ಹೆಚ್ಚಾಗಿರೋ ಕಾರಣ ಅಲ್ಲೇ ಪಕ್ಕದ ಒಂದು ಹಾಸ್ಪಿಟ್ಲಿಗೆ ಟೆಸ್ಟ್ ಮಾಡಿಸ್ಲಿಕ್ಕೆ ಹೋದ್ರು. ಆದ್ರೆ ಅಲ್ಲಿ ಬೇಡ ಎಂಬ ನಿರ್ಧಾರಕ್ಕೆ ಬಂದು ಒಂದಿಷ್ಟು ಆತಂಕ ಕೂಡ ನಾಯಕರಲ್ಲಿ ಒಳಗಾಗಿತ್ತು. ಯಾಕೆಂದ್ರೆ ಏಕಾಏಕಿ ಕುಮಾರಸ್ವಾಮಿ ಅವರ ಒಂದು ಮುಗಿಲ ರಕ್ತಸ್ರಾವ ನೋಡಿ ಪಕ್ಕದಲ್ಲೇ ನಿಂತಿದ್ದಂತ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ಒಂದಿಷ್ಟು ಆತಂಕ ಎದುರಾಗಿತ್ತು. ಜೊತೆಯಲ್ಲಿದ್ದಂತ ನಾಯಕರಿಗೂ ಕೂಡ ಆತಂಕ ಎದುರಾಗಿದ್ದ ಆಸ್ಪತ್ರೆಗೆ ಈಗ ಸೇರಿಸಿರುವಂತದ್ದು. ವೈದ್ಯರ ಒಂದು ಮಾಹಿತಿ ಯಾವ ರೀತಿ ಏನ್ ಕೊಡ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರೋಂಥದ್ದು ಪ್ರಭು. ಎಲ್.ಎನ್. ಸ್ವಾಮಿ ಈಗ ಡಾಕ್ಟರ್ ಮಂಜುನಾಥ್ ಚಂದ್ರ ಅವರ ಸಂಬಂಧಿ ಕೂಡ ಹೌದು. ಈಗ ಅದ್ರ ಬಗ್ಗೆ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಈಗ BP ನಾರ್ಮಲ್ ಆಗಿದೆ, ಶುಗರ್ ನಾರ್ಮಲ್ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರಂತೆ. ಬಟ್ ಈಗ ಈ ಸಮಸ್ಯೆ ಸಹಜವಾಗಿ ಎದುರಾದ ಸಂದರ್ಭದಲ್ಲಿ ಆತಂಕ ಉಂಟಾಗುವಂಥದ್ದು ಸಹಜ. ಈಗೀಗ ಎಷ್ಟೊತ್ತಿಗೆ ನಮ್ಗೆ ಗೊತ್ತಾಗ್ಬೋದು ಅಂತ ಆ ಸನ್ನಿವೇಶ ಹೇಗಿತ್ತು ಆ ಸಂದರ್ಭದಲ್ಲಿ ಅಂತ? ಖಂಡಿತ ಪ್ರಭು. ಯಾಕೆಂದ್ರೆ ಕುಮಾರಸ್ವಾಮಿ ಅವರು ಈಗಾಗಲೇ ಹಲವು ಚಿಕಿತ್ಸೆಯನ್ನ ಮಾಡ್ಕೊಂಡಿದ್ರು. ಹೃದಯಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆಯನ್ನ ಮಾಡ್ಕೊಂಡಿದ್ರು. ನಂತರ ರೆಸ್ಟ್ ಕೂಡ ಮಾಡಿದ್ರು. ಈಗ ಸದ್ಯ ಕೇಂದ್ರ ಸಚಿವರಾದ ಮೇಲೆ ಸಾಕಷ್ಟು ಒಂದು ಕೆಲಸ ಒತ್ತಡಗಳು ಕೂಡ ಅವ್ರ ಮೇಲೆ ಹೆಚ್ಚಾಗ್ತಾ ಇರುವಂತದ್ದು. ಹಾಗಾಗಿ ಇವತ್ತು ಮಾತನಾಡುವಂತ ಸಂದರ್ಭದಲ್ಲಿ ಅವರು ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಒಂದು ಸಭೆ ಮುಗಿಸಿಕೊಂಡು ಬಂದ ನಂತರ ಕೂಡ ಆರಾಮಾಗಿ ಇದ್ರು. ಅಂದ್ರೆ ನಾರ್ಮಲ್ ಆಗಿ ಕೂಡ ಮಾಧ್ಯಮಗಳ ಜೊತೆ ಒಂದು ಮಾತನಾಡ್ಬೇಕಾದ್ರೆ ಇದಕ್ಕಿದ್ದಂಗೆ ಆದಂತಹ ಈ ಒಂದು ರಕ್ತಸ್ರಾವ ಸಾಕಷ್ಟು ಅಲ್ಲಿದ್ದಂತಹ ನಾಯಕರು ಕೂಡ ಸಾಕಷ್ಟು ಆತಂಕಕ್ಕೀಡು ಮಾಡಿತ್ತು. ಜೊತೆಗೆ ಈಗಾಗ್ಲೇ ಚಿಕಿತ್ಸೆಯನ್ನ ನೀಡ್ತಿರುವಂತ ಡಾಕ್ಟರ್ ಇನ್ನು ಯಾವ ಕಾರಣಕ್ಕೆ ಈ ರೀತಿ ಆಯ್ತು ಅನ್ನೋದು ಕೂಡ ಇನ್ನು ಅಧಿಕೃತವಾದ ಮಾಹಿತಿಯನ್ನು ಹೊರಹಾಕಿಲ್ಲ. ಅದೇ ಹೀಟ್ ಹೆಚ್ಚಾಗಿದೆ ಎಂಬ ಒಂದು ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಪ್ರಭು. ಹಾಗಾಗಿ ಆಸ್ಪತ್ರೆ ವೈದ್ಯರು ಯಾವ ರೀತಿ ಒಂದು ಚಿಕಿತ್ಸೆ ಕೊಡ್ತಾ ಇದ್ದಾರೆ, ಚಿಕಿತ್ಸೆ ಬಳಿಕ ವೈದ್ಯರು ಯಾವ ರೀತಿ ಮಾಹಿತಿ ಕೊಡ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ ಪ್ರಭು. ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಈಗ ನಮಗೆ ಅಪೋಲೋ ಆಸ್ಪತ್ರೆ ವೈದ್ಯರು ಏನಿದ್ದಾರೆ ಡಾಕ್ಟರ್ ಗೋವಿಂದ ಯತೀಶ್ ಅವ್ರನ್ನ ಸಂಪರ್ಕ ಮಾಡಿ ಅವರಿಂದ ಕೆಲವೊಂದಿಷ್ಟು ಮಾಹಿತಿಗಳನ್ನು ತೆಗೆದುಕೊಳ್ಳುವಂಥ ಪ್ರಯತ್ನ ಆಯಿತು. ಅವರು ಹೇಳಿದ್ದು ಯಾವುದೇ ರೀತಿ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ, ಅಂಥ ಮೇಜರ್ ಸಮಸ್ಯೆ ಏನೂ ಆಗಿಲ್ಲ. ಇಲ್ಲಿ ಅವರು ಬ್ಲಡ್ ಥಿನ್ನರ್ ಅನ್ನುವಂಥ ಒಂದು ಮೆಡಿಸಿನನ್ನು ಅಥವಾ ಟ್ಯಾಬ್ಲೆಟನ್ನು ತೆಗೆದುಕೊಳ್ತಾರೆ. ಹಾಗಾಗಿನೇ ಆ ಒಂದು ಕಾರಣಕ್ಕೇ ಅವರ ಮೂಗಿನಿಂದ ರಕ್ತಸ್ರಾವ ಆಗಿದೆ ಅನ್ನೋದನ್ನು ಹೇಳಿದ್ದಾರೆ. ಅಂದರೆ ಇದೇನು ಅಂತ ಹೇಳಿದ್ರೆ, ಈ ಬ್ಲಡ್ ಥಿನ್ನರನ್ನು ಯಾಕೆ ತೆಗೆದುಕೊಳ್ತಾರೆ ಅಂತ ಹೇಳಿದ್ರೆ, ರಕ್ತ ಕಣಗಳು ಹೆಪ್ಪುಗಟ್ಟುವಿಕೆಯನ್ನು ಅದನ್ನು ತಡೆಯುವಂತಹ ಒಂದು ನಿಟ್ಟಿನಲ್ಲಿ ಈ ರೀತಿಯಾಗಿ ಈ ಬ್ಲಡ್ ಥಿನ್ನರನ್ನು ತೆಗೆದುಕೊಳ್ತಾರೆ, ಸೇವನೆ ಮಾಡ್ತಾರೆ ಅಂಥೇಳಿ. ಪ್ಲೇಟ್ಲೆಟ್ಗಳೇನಿರ್ತವೆ, ಪ್ಲೇಟ್ಲೆಟ್ಗಳು ರಕ್ತ ಕಣಗಳು ಅದರ ಹೆಪ್ಪುಗಟ್ಟಿಗೆ ಏನಾಗ್ತಾ ಇರುತ್ತೆ ಅದನ್ನು ತಡೆಯುವಂಥ ನಿಟ್ಟಿನಲ್ಲಿ ಇದನ್ನು ಅವರು ತೆಗೆದುಕೊಳ್ತಾ ಇದ್ರು. ಆ ಕಾರಣಕ್ಕೋಸ್ಕರ ರಕ್ತಸ್ರಾವವಾಗಿದೆ ಹೊರತು ಬೇರೆ ಕಾರಣಕ್ಕಲ್ಲ. ಯಾವುದೇ ರೀತಿಯಲ್ಲಿ ಆತಂಕ ಬೇಡ ಅನ್ನೋದನ್ನು ಸ್ವತಃ ಜಯನಗರದ ಅಪೋಲೋ ಆಸ್ಪತ್ರೆ ವೈದ್ಯರಾಗಿರುವಂತಹ ಡಾಕ್ಟರ್ ಗೋವಿಂದಯ್ಯ ಯತೀಶ್ ಅವರು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಹೆಪ್ಪುಗಟ್ಟುವಿಕೆ ಏನಿರುತ್ತೆ ಅದು ರಕ್ತ ಆಗಿರ್ಬೋದು ಅಥವಾ ನಮ್ಮ ದೇಹ ಆಗಿರ್ಬೋದು, ಅದನ್ನು ನಿಧಾನವಾಗಿ ಕಡಿಮೆ ಮಾಡುವುದು ಅಂತ ಹೇಳ್ತಾರೆ. ಅಸ್ಪಿರಿನ್ ಅಥವಾ ಕ್ಲೋಪಿಡೋಗ್ರೆಲ್ನಂತಹ ಈ ಆ್ಯಂಟಿ ಪ್ಲೇಟ್ಲೆಟ್ಗಳನ್ನಂತ ಕರಿತೀವಿ, ಆ ಒಂದು ರಕ್ತ ಕಣಗಳಿದಾವಲ್ಲ ಅದನ್ನು ಹೆಪ್ಪುಗಟ್ಟುವುದನ್ನು ತಡೆಯೋದಕ್ಕೆ ಇದನ್ನು ಮೆಡಿಸಿನ್, ಇದು ಟ್ಯಾಬ್ಲೆಟ್ ರೂಪದಲ್ಲಿರುತ್ತೆ, ಅದನ್ನು ಸೇವನೆಯನ್ನು ಮಾಡ್ತಾ ಇದ್ರಂತೆ ಕುಮಾರಸ್ವಾಮಿಯವರು. ಹಾಗಾಗಿನೇ ಈಗ ಅದರ ಬಗ್ಗೆ ಸ್ವತಃ ವೈದ್ಯರೇ ನಮಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಇಲ್ಲಿ ಪಕ್ಷದ ಕಾರ್ಯಕರ್ತರಾಗಲಿ ಅಥವಾ ರಾಜ್ಯದ ಜನರಾಗಲಿ
ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಸಹಜವಾಗಿ ಭಯ ಆಗಿರುತ್ತೆ. ಯಾಕಂದರೆ ಕುಮಾರಸ್ವಾಮಿಯವರು ಮೂಗ್ನಲ್ಲಿ ರಕ್ತಸ್ರಾವ ಆಗೋದು ಇದು 2ನೇ ಬಾರಿ ಅಂತೆ. ಲಂಡನ್ನ ಪ್ರವಾಸದಲ್ಲಿದ್ದಾಗ ಆಗಲೂ ಕೂಡ ಹೀಗಾಗಿತ್ತು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಯಾಕಂದರೆ ಅದು ರಕ್ತ ಏನಿದೆ ನಿರಂತರವಾಗಿ ರಕ್ತಸ್ರಾವ ಆಗ್ತಾನೆ ಇತ್ತು, ರಕ್ತ ಮೂಗಿಂದ ಬೀಳ್ತಾನೆ ಇತ್ತು. ಸಾಕಷ್ಟು ಬಾರಿ ಒರೆಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ರು, ಅದ್ರ ಕಂಟ್ರೋಲ್ ಆಗ್ತಾ ಇರಲಿಲ್ಲ. ನೋಡಿ, ಆ ವೈಟ್ ಶರ್ಟ್ ಅನ್ನುವಂಥದ್ದು ಕಂಪ್ಲೀಟಾಗಿ ರಕ್ತಮಯವಾಗಿತ್ತು. ಹೀಗಾಗಿಯೇ ಅಭಿಮಾನಿಗಳಲ್ಲಿ ಮತ್ತು ಕಾರ್ಯಕರ್ತರಲ್ಲಿ ಗೊಂದಲ ಇತ್ತು. ಈಗ ಸ್ವತಃ ವೈದ್ಯರೇ ಕ್ಲಾರಿಫೈ ಮಾಡಿದ್ದಾರೆ, ಯಾವುದೇ ರೀತಿಯಾದಂಥ ಆತಂಕ ಇಲ್ಲ. ಹೃದಯಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿಯವರು ಈಗ ಸಾಕಷ್ಟು ಬಾರಿ ಏನು ಸ್ಟಂಟ್ಗಳನ್ನು ಕೂಡ ಅಳವಡಿಕೆ ಮಾಡಿಸ್ಕೊಂಡಿದ್ದಾರೆ. ಜೊತೆಗೆ ಶಸ್ತ್ರಚಿಕಿತ್ಸೆಗೆ ಕೂಡ ಒಳಗಾಗಿದ್ದಾರೆ. ಮೊನ್ನೆ ಕೂಡ ಕಳೆದ ಹಲವು ದಿನಗಳ ಹಿಂದೆ ಅವರು ಅಪೋಲೋ ಆಸ್ಪತ್ರೆಗೆ ದಾಖಲಾಗಿದ್ದರು. ಅನಾರೋಗ್ಯದ ಸಮಸ್ಯೆಯಿಂದಾಗಿ ಶವರಿಂಗ್ ಆಗ್ತಾ ಇತ್ತು ಅವ್ರ ಕೈ. ಬಟ್ ಅದು ಅವರೇ ಹೇಳಿದರು, ಕುಮಾರಸ್ವಾಮಿಯವರೇ, ನಾನು ಬದುಕಿ ಬಂದೆ, ಪುನರ್ಜನ್ಮವನ್ನು ಪಡೆದುಕೊಂಡೆ ಅಂತೇಳಿ. ಯಾಕಂತಂದರೆ ಕೇಂದ್ರ ಸಚಿವರಾಗಿದ್ದಾರೆ, ನಿರಂತರವಾಗಿ ಬಿಡುವಿಲ್ಲದೆ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇಡೀ ದೇಶವನ್ನು ಸುತ್ತಬೇಕಾಗಿದೆ. ಅದರ ಜೊತೆಗೆ ಇವತ್ತು ರಾಜ್ಯಕ್ಕೆ ಆಗಮಿಸಿ ಸಭೆಯನ್ನು ನಡೆಸ್ತಾ ಇದ್ರು. ಮಲ್ಲಿಗೆ ಇದೆ ಫಸ್ಟ್